ನವವಿವಾಹಿತೆ ಆತ್ಮಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿ ಕೊನೆಯುಸಿರೆಳೆದಿದ್ದಾಳೆ ನವವಿವಾಹಿತೆ ಗಾನವಿ. ಕಳೆದ 2 ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ಲು ಗಾನವಿ. ಹನಿಮೂನ್ನಿಂದ ಅರ್ಧಕ್ಕೆ ವಾಪಸ್ ದಂಪತಿ ಬಂದಿದ್ರು. ನೋಡಿ, ಮದುವೆ ಅದ್ಧೂರಿಯಾಗಿ ಪ್ಯಾಲೇಸ್ ಗ್ರೌಂಡಲ್ಲೇ ಆಗಬೇಕು, ಇಂಥದ್ದೇ ಸೆಟಪ್ ಇರಬೇಕು, ಇಂಥದ್ದೇ ಮದುವೆ ಡ್ರೆಸ್ ಇರಬೇಕು, ಇಂಥದ್ದೇ ಊಟ ಇರಬೇಕು, ಗ್ರ್ಯಾಂಡಾಗಿ ಮಾಡಬೇಕು ಮದುವೆ ಅಂತ ಹೇಳಿ. ಬಟ್ ಇಲ್ಲಿ ದಂಪತಿ ಒಗ್ಗೂಡದೆ ಹೋದರೆ ಎಷ್ಟು ಗ್ರ್ಯಾಂಡ್ ಮಾಡಿದ್ರೆ ಏನು ಪ್ರಯೋಜನ ಅನ್ನೋದಿಲ್ಲ. ಕೊನೆಗೆ ಸಾವಿನಲ್ಲಿ ಈ ಪ್ರಕರಣ ಅಂತ್ಯವಾಗಿದೆ. ಹನಿಮೂನ್ನಿಂದ ಅರ್ಧಕ್ಕೆ ಬಂದಿದ್ದರು ದಂಪತಿ. ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗಿತ್ತು. ಹೀಗಾಗಿ ಮಗಳನ್ನು ಮನೆಗೆ ಕರೆತಂದಿದ್ರು ಕುಟುಂಬಸ್ಥರು. ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ನೇಣಿಗೆ ಶರಣಾಗ್ತಾ ಇದ್ದಂಥ ಗಾನವಿ ಈ ವೇಳೆ ಮನೆಯವರು ನೋಡಿ ಆಕೆಯನ್ನು ರಕ್ಷಿಸಲು ಮುಂದಾಗಿದ್ದರು. ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಆಕೆಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ICUನಲ್ಲಿ ಆಕೆಗೆ ಟ್ರೀಟ್ಮೆಂಟ್ ಸಾಗಿತ್ತು. ಬಟ್ ಬ್ರೈನ್ ಡೆಡ್ ಅಂತ ಹೇಳಿ ವೆಂಟಿಲೇಟರ್ನಲ್ಲಿ ಇಡಲಾಗಿತ್ತು. ಬ್ರೈನ್ ಡೆಡ್ ಆದಮೇಲೆ ಅಲ್ಲಿಗೆ ಆಕೆಯ ಪ್ರಾಣ ಪಕ್ಷಿ ಹಾರಿರುವುದಂತೆಯೇ ಸರಿ. ಆದರೆ ಇವತ್ತು ಎಷ್ಟೇ ಚಿಕಿತ್ಸೆ, ಪೋಷಕರ ಸಮಾಧಾನ ಕೊಡಬೇಕಷ್ಟೇ, ಆದರೂ ಕೂಡ ಆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳ, ಆತ್ಮಹತ್ಯೆಗೆ ಪ್ರಚೋದನೆ, ಈ ಆರೋಪಗಳು ಕೇಳಿಬಂದಿದ್ದಾವೆ. ಪೊಲೀಸರಿಂದ ಪತಿ ಸೂರಜ್ ಕುಟುಂಬಸ್ಥರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈ ಎರಡು ಕುಟುಂಬಗಳು ಕೂಡ ಅತ್ಯಂತ ಸ್ಥಿತಿವಂತ ಕುಟುಂಬಗಳು. 2 ಕುಟುಂಬಗಳಿಗೂ ಕೂಡ ಸಾಕಷ್ಟು ಹಣ ಆಸ್ತಿ ಇದ್ದಂಥ ಕುಟುಂಬಗಳೇ. ಅವರ ಈಡು ಜೋಡು ನೋಡಿಕೊಂಡೇ ಮದುವೆ ಮಾಡಿದಂಥವ್ರು. ಅಳಿಯನನ್ನು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮದುವೆ ಮಾಡಿಕೊಡಲಾಗಿತ್ತು, ಅರಮನೆ ಮೈದಾನದಲ್ಲಿ. ಸೊ ಅಷ್ಟೊಂದು ಅದ್ಧೂರಿ ಮದುವೆ ನಡೆದ ನಂತರದಲ್ಲಿ ಗಂಡ ಹೆಂಡತಿ ಸುಖವಾಗಿರಲಿ, ಹೊಸ ಜೀವನ ಆರಂಭ ಮಾಡಲಿ ಅಂತ ಹೇಳಿ ಅನೇಕರು ಕನಸು ಕಂಡಿದ್ದರು. ಸ್ವತಃ ಇವರಿಬ್ಬರು ಕೂಡ ಅಂತ ಅನಿಸುತ್ತೆ. ಆದರೆ ಇವರಿಬ್ಬರು ಹನಿಮೂನಿಗೆ ಅಂತ ಹೇಳಿ ವಿದೇಶಕ್ಕೆ ಫಾರಿನ್ಗೆ ಹೋದಾಗ ಗಂಡ ಹೆಂಡತಿ ಮಧ್ಯೆ ಹನಿಮೂನನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಹನಿಮೂನ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಅದು. ಆ ಟೈಮ್ ಅದು ಗಂಡ ಹೆಂಡತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ, ಜೀವನದ ಮುಂದಿನ ಹಾದಿ ಬಗ್ಗೆ ಒಂದು ಕ್ಲಾರಿಟಿ ತೆಗೆದುಕೊಳ್ಳಲಿಕ್ಕೆ ಬಹಳ ಅರ್ಥಪೂರ್ಣ ಅವಧಿ ಅದು. ಆದರೆ ಆ ಅವಧಿಯಲ್ಲಿಯೇ ಇವರಿಬ್ಬರ ಮಧ್ಯೆ, ಗಂಡ ಹೆಂಡತಿಯ ಮಧ್ಯೆ ಹೊಂದಾಣಿಕೆ, ತಾಳಮೇಳ ಯಾವುದು ಕೂಡ ಮ್ಯಾಚ್ ಆಗಿಲ್ಲ. ಸೊ ಹೀಗಾಗಿ ಅಲ್ಲಿಂದ ಸೀದಾ ಅರ್ಧಕ್ಕೇ ಹನಿಮೂನ್ ಬಿಟ್ಟು ವಾಪಸ್ ಬಂದಿದ್ದಾರೆ. ತೀವ್ರವಾಗಿ ಆಕೆ ಮನನೊಂದಿದ್ಲು, ತವರು ಮನೆಗೆ ಬಂದಿದ್ಲು. ದಿನೇ 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 ಆಕೆ ಮನಸ್ಸು ಬಹಳ ವಿಕ್ಷಿಪ್ತವಾಗಿ ಹೋಗಿತ್ತು. ಮದುವೆಯಾಗಿ 1.5 ತಿಂಗಳಿಗೇ ಗಾನವಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮೃತದೇಹ ಮರಣೋತ್ತರ ಪರೀಕ್ಷೆಗೆ ರವಾನೆ ಆಗಿದೆ. ಕುಟುಂಬಸ್ಥರು ಆಸ್ಪತ್ರೆ ಬಳಿಯೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಪತಿ ಸೂರಜ್, ಅವರ ಅಣ್ಣ ಸಂಜಯ್ ಮತ್ತು ತಾಯಿ ಜಯಂತಿ ಇವರನ್ನು ಬಂಧಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ನೋಡಿ, 1.5 ತಿಂಗಳು ಅಂತ ಹೇಳಿದ್ರೆ ಏನು ಕಾರಣ ಅಂದರೆ, ಮಾತಿನಂತೆ ವರದಕ್ಷಿಣೆ ತಲುಪಿಸಬೇಕಾಗಿತ್ತು ಅಂತ ಹೇಳಿ, ಮಾತಿನಂತೆ ವರದಕ್ಷಿಣೆಯನ್ನು ತಲುಪಿಸಬೇಕಾಗಿತ್ತು ಅಂತ ಹೇಳಿ ಯಾವುದೋ ಸಿನಿಮಾದ ಕಥೆ ನೋಡ್ದಂಗಿದೆ ಅದು. ಯಾಕೆಂತ ಹೇಳಿದ್ರೆ, ವರದಕ್ಷಿಣೆ ಬಂದಿಲ್ಲ ಅಂಥೇಳಿ ಗಂಡ ಹೆಂಡತಿಯ ಮಧ್ಯೆ ಯಾವ ಕಾರಣಕ್ಕೂ ಒಂದಾಗಬಾರ್ದು ಅಂಥೇಳಿ ಕೆಲವಷ್ಟು ಸಿನಿಮಾಗಳಲ್ಲಿ ತೋರಿಸಿದ ದೃಶ್ಯಗಳು ನೆನಪಾಗುತ್ತೆ. ಥೇಟ್ ಅದೇ ರೀತಿಯಲ್ಲೇ ಈ ಪ್ರಕರಣ ಕಾಣಿಸ್ತಾ ಇದೆ. 1.5 ತಿಂಗಳಿಗೇ ಇಡೀ ಜೀವನ, ಮದುವೆ ಅನ್ನೋದು 1000 ವರ್ಷಗಳ ಸಂಬಂಧ ಅಂತ ಹೇಳ್ತಾರೆ. ಈ 1000 ವರ್ಷಗಳ ಸಂಬಂಧ 1.5 ತಿಂಗಳಿಗೆ ಕೊನೆಯಾಗಿದೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಆಘಾತ. ಅವರ ಕುಟುಂಬಸ್ಥರು ನೊಂದು ಹೋಗಿದ್ದಾರೆ. ಕೊಲಂಬಿಯಾ ಏಷಿಯಾ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ಆಗ್ರಹ ಮಾಡಿದ್ದಾರೆ. Thank you.